ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ ಕಾಂತಕುಮಾರ್ ಅವರೇ, ವಿದ್ಯಾರ್ಥಿಗಳ ಕನಸಿಗೆ ಬೆನ್ನೆಲುಬಾಗಿ ನಿಂತಿದ್ದೀರಿ. ನಿಮಗೆ ಮೊದಲಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಈ ಹೋರಾಟದ ಕಿಚ್ಚು ಆಕ್ರೋಶ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋಗೋದಕ್ಕೆ ಕಾರಣ ಏನು ಸರ್? ಇದು ಕಳೆದ 3 ವರ್ಷದಿಂದ ಯಾವ್ದು ನಾನು ಹೇಳ್ಬೇಕಂದ್ರೆ 5-6 ವರ್ಷದಿಂದ 5 ವರ್ಷದಿಂದ ಸರ್. 2 ವರ್ಷ ಕೋವಿಡ್ ಪೀರಿಯಡ್ ಅಲ್ಲಿ ಯಾವ್ದು ರೆಕ್ರೂಟ್ಮೆಂಟ್ ಆಗಿಲ್ಲ. 1 ವರ್ಷ ಎಲೆಕ್ಷನ್ ಇಯರು. ಲಾಸ್ಟ್ 2 ವರ್ಷದಿಂದ ರಿಸರ್ವೇಶನ್ ಇಶ್ಯೂಸ್ ಅಂದ್ಬಿಟ್ಟು ಒಂದು ರೆಕ್ರೂಟ್ಮೆಂಟ್ ಆಗಿಲ್ಲ ಸರ್. ಸರ್ಕಾರ ಬರೋದಕ್ಕೆ ಮುಂಚೆ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಬಂದು 3 ವರ್ಷ ಆಯ್ತು, ಸರ್ಕಾರ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ ಸರ್. 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆಗಳಿದಾವೆ ಸರ್. ಪ್ರಣಾಳಿಕೆಯಲ್ಲಿ ಇವ್ರು ಏನ್ ಹೇಳಿದ್ರೆ ಅದನ್ನ ನಡ್ಕೊಂಡಿದ್ರೆ ಅದರಲ್ಲಿ ಕನಿಷ್ಠ 50% ಆದ್ರೂ ಮಾಡ್ಬೇಕಾಯ್ತು ಸರ್. ಇವ್ರು ಹೇಳಿದ್ದು 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ 50,000 1 ವರ್ಷದಲ್ಲಿ ಎಂದಿದ್ರೆ ಇಷ್ಟೊತ್ತಿಗೆ 3 ವರ್ಷದಲ್ಲಿ 1.5 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ಬೇಕಾಯ್ತು. ಆದ್ರೆ 1.5 ಲಕ್ಷ ಅಲ್ಲ ಸರ್, ಇಲ್ಲಿ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಅದ್ರಿಂದ ನಾವು ಈ ಧಾರವಾಡದಲ್ಲಿ ಇದು 4ನೇ ಹೋರಾಟ ಸರ್. ಈ ಹೋರಾಟ ಬಿಟ್ಟು ಬೆಂಗಳೂರಲ್ಲೂ ಮಾಡಿದ್ವಿ, ಬಿಜಾಪುರ ಮಾಡಿದ್ವಿ, ಮೈಸೂರಲ್ಲೂ ಮಾಡಿದೀವಿ, ಮತ್ತೆ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಎಲ್ಲ ಹೋರಾಟ, ಶಿವಮೊಗ್ಗದಲ್ಲಿ ಎಲ್ಲ, ಮತ್ತೆ ಹಾಸನ್ನು, ತುಮಕೂರು ಎಲ್ಲ ಡಿಸ್ಟಿಕ್ ಅಲ್ಲೂ ಹೋರಾಟ ಮಾಡಿ ನಾವು ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಭೇಟಿ ಮಾಡಿದೀವಿ ಸರ್. ಈ ಒಂದು ಹೋರಾಟ ಆದ್ಮೇಲೆ ಲಾಸ್ಟ್ ಟೈಮ್ ಸೆಪ್ಟೆಂಬರ್ 25 ಹೋರಾಟ ಆದ್ಮೇಲೆ ಒಂದು ನೋಟಿಫಿಕೇಶನ್ ಆಯ್ತು. ಅವಾಗ್ಲೂ ರಿಸರ್ವೇಶನ್ ಇಶ್ಯೂಸ್ ಇತ್ತು, ಅವಾಗೂ ಇದು ಇಂಟರ್ನಲ್ ರಿಸರ್ವೇಶನ್ ಸಮಸ್ಯೆ ಇತ್ತು. ಇದೆಲ್ಲದ್ರ ಮಧ್ಯದಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಈ ಎಕ್ಸಾಮ್ಸ್ ಒಂದ್ ಎಕ್ಸಾಮ್ಸ್ ಅಷ್ಟೇ ಸರ್, ಬರೀ 708 ಹುದ್ದೆಗಳನ್ನ ಕಾಲ್ ಮಾಡಿದ್ರು. ಅದು ಜನವರಿಯಲ್ಲಿ ಎಕ್ಸಾಮ್ಸ್ ಕಂಪ್ಲೀಟ್ ಆಯ್ತು. ಆದ್ರೆ ಇವರು ಸರ್ಕಾರದಲ್ಲಿ ಮಾನ್ಯ ವಿಂಟರ್ ಸೆಷನ್ ಅಲ್ಲಿ ನಾನು ಮತ್ತೆ ಹೋರಾಟ ಮಾಡ್ಬೇಕಂತ ಹೇಳಿ ಪರ್ಮಿಷನ್ಸ್ ಕೇಳಿದ್ರೆ ಸರ್ಕಾರ ಅಂದ್ರೆ ಕನ್ಸಿಲೇಷನ್ ಬಂತು. ಕೋರ್ಟ್ ಮುಖಾಂತರ ಕೋರ್ಟ್ ಆದೇಶ ಮಾಡ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ನ ಭೇಟಿ ಮಾಡಿ ಅಂತೇಳಿ. ಅವ್ರನ್ನ ಭೇಟಿ ಮಾಡಿ ಸುಮಾರು 1 ಗಂಟೆಗಳ ಕಾಲ 45 ನಿಮಿಷ ವಿದ್ಯಾರ್ಥಿಗಳ ಸಮಸ್ಯೆ 25 ಸಮಸ್ಯೆಗಳನ್ನ ಅವ್ರ ಜೊತೆ ಚರ್ಚೆ ಮಾಡಿ ತುಂಬಾ ಅವ್ರಿಗೆ ಕನ್ವಿನ್ಸ್ ಮಾಡಿದೀನಿ ಸರ್. ಇಷ್ಟೆಲ್ಲ ಸಮಸ್ಯೆಗಳು ಇದಾವೆ, ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಏನೇ ಸಮಸ್ಯೆ ಇದ್ರೂ ಅದು ಬಗೆಹರಿಸಿ ಅಂತ ಹೇಳಿ 5 ವರ್ಷ ವಯೋಮಿತಿ ಕೇಳಿದ್ವಿ ಸರ್. 5 ವರ್ಷ ವಯೋಮಿತಿ ಒಂದು ಸಡಿಲಿಕೆ ಮಾಡಿದ್ದಾರೆ. ಅದಾದ್ಮೇಲೆ ಕಾನೂನು ರೀತಿಯಲ್ಲಿ ಏನೇ ಸಮಸ್ಯೆ ಇದ್ರೂ ಅದು ಬಗೆಹರಿಸಿ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿದ್ವಿ ಸರ್. ಈಗ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಹೇಳಿದ್ರು ಸರ್. ಅದಾದ್ಮೇಲೆ ನಾವು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂಡು ಎಲ್ಲ ಫಾಲೋ ಅಪ್ ಮಾಡಿದ್ರೆ ಲಾಸ್ಟ್ ಇದೇ ತಿಂಗಳು ಫೆಬ್ರವರಿ 12ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇತ್ತು ಸರ್. ಇವರು ಸರ್ಕಾರದಿಂದ AG ಅವ್ರು ಬಂದು ಅವ್ರಿಗೆ ಸರ್ಕಾರದಲ್ಲಿ ಹೇಳ್ಬೇಕಾಯ್ತು ಸರ್, ಏನೋ ಒಂದು ರೆಕ್ರೂಟ್ಮೆಂಟ್ ಮಾಡ್ಕೊಂತೀವಿ ಆಲ್ಟರ್ನೇಟಿವ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬೇಕಾಯ್ತು ಚರ್ಚೆ ಮಾಡಿ. ಇವರು ಕೇಸು ಪಾಸ್ ಓವರ್ ಆಯ್ತು, ಮಧ್ಯಾಹ್ನ ಬಂತು, ಮಧ್ಯಾಹ್ನ ಆಯ್ತು, ಮಧ್ಯಾಹ್ನದಲ್ಲಿ ಕೇಸ್ ರೀಚ್ ಆಗಿಲ್ಲ. ಅಟ್ಲೀಸ್ಟ್ AG ಅವ್ರ ಜೂನಿಯರ್ಸ್ ಆದ್ರೆ ಯಾರನ್ನಾದ್ರೂ ಕಳ್ಸಿ ಇವ್ರು ಶಾರ್ಟ್ ಡೇಟ್ ತಗೊಬೇಕಾಯ್ತು, 1 or 2 days ಶಾರ್ಟ್ ಡೇಟ್ ತಗೊಬೇಕಾಯ್ತು ಸರ್. ನಾವು 11ನೇ ತಾರೀಕು ಬೆಂಗಳೂರಲ್ಲಿ ಹೋರಾಟ ಮಾಡಿರೋ ಉದ್ದೇಶ ಇವರು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಲಿ, ಕೋರ್ಟ್ ಅಲ್ಲಿ ಇರೋ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ. ಇವ್ರು ಯಾರು ಶಾರ್ಟ್ ಡೇಟ್ ತಗೊಂಡಿಲ್ಲ, ಯಾರು ಅಟೆಂಡೇ ಆಗಿಲ್ಲ AG ಅವರು. ನೆಕ್ಸ್ಟ್ ಮಾರ್ಚ್ 2ನೇ ತಾರೀಕು ಕೋರ್ಟ್ ಕೇಸ್ ಇದೆ. ಅವತ್ತು ಇವರು ಪ್ಲಾನ್ ಏನಿದೆ ಅಂತಂದ್ರೆ 1 ತಿಂಗಳು ಇನ್ನು ಮುಂದೆ ಟೈಮ್ ತಗೊಂಡು ಮುಂದಕ್ಕೆ ಹೋಗ್ಬಿಡೋಣ ಅನ್ನೋ ಒಂದು ಮುಂದೆ ಹಾಕೊಂಡೋದ್ರೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ. ಅವಾಗ 45 days ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಎಲೆಕ್ಷನ್ ಅದು ಇದು ಅಂತಂದ್ರೆ 1 6 month 1 year ಹಿಂಗೆ ಪಾಸ್ ಮುಂದೆ ತಳ್ಕೊಂಡು ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಸರ್. ಇದನ್ನ ನಮಗೆ ವಿದ್ಯಾರ್ಥಿಗಳಿಗೆ ಈ ಮಿನಿಸ್ಟರ್ ಸಚಿವರು ಇರ್ಬೋದು, ಈ ಶಿಕ್ಷಣ ಸಚಿವರು ಏನಿದಾರಲ್ಲ ಸರ್, ಮಧು ಬಂಗಾರಪ್ಪ ಅವರು 80,000 ಖಾಲಿ ಹುದ್ದೆ ಇದೆ ಸರ್. ಇದು 80,000 GPSTR, PSTR, HSTR, ಅಸಿಸ್ಟೆಂಟ್ ಪ್ರೊಫೆಸರ್, PU ಲೆಕ್ಚರ್ ಇರ್ಬೋದು, ದೈಹಿಕ ಶಿಕ್ಷಕರು, ಗೆಸ್ಟ್ ಕಂಪ್ಯೂಟರ್ ಟೀಚರ್ಸ್ ಇರ್ಬೋದು, ಸಂಗೀತ ಟೀಚರ್ಸ್, ದೈಹಿಕ ಎಲ್ಲ ಇಲಾಖೆಯಿಂದ ಈ ಒಂದು 80,000 ಹುದ್ದೆ ಇದೆ ಸರ್. ಎಲ್ಲ ಟೀಚರ್ ವೇಕೆನ್ಸಿನೇ. ಈ ಒಂದು ಆರೋಗ್ಯ ಇಲಾಖೆಯಿಂದಾನೇ 38,000 ಖಾಲಿ ಹುದ್ದೆ ಇದೆ. ಪೊಲೀಸ್ ಇಲಾಖೆಯಲ್ಲಿ 30,000 ಖಾಲಿ ಹುದ್ದೆ ಇದೆ. ಶಿಕ್ಷಣ ಇಲಾಖೆಯಲ್ಲಿ ಟೀಚರ್ ರೆಕ್ರೂಟ್ಮೆಂಟ್ ಆಗಿಲ್ಲ ಅಂತ 676 ಸ್ಕೂಲ್ ನ ಇವರು ಕ್ಲೋಸ್ ಮಾಡಿದ್ದಾರೆ.